ನಮಸ್ತೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೈರ್ಲೆಸ್ ಇಲ್ಲಿ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಪ್ರಶ್ನೆಗಳು ಬರ್ತವೆ. ಅವನ್ನ ಕೆಲವೊಂದು ಸ್ಕಿಪ್ ಮಾಡಿದ್ದೇನೆ, ಕೆಲವೊಂದು ಹಂಗೆ ಹಾಕ್ತಾ ಹೋಗಿದ್ದೇನೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಹಾಕ್ತಾ ಹೋಗಿದ್ದೀನಿ. ಇದು ವೈರ್ಲೆಸ್ನರಿಗೆ ಮಾತ್ರ ಕೇಳುವಂಥ ಪ್ರಶ್ನೆ, ಕೆಲವೊಂದು ಎಲೆಕ್ಟ್ರಾನಿಕ್ಸ್. ಇನ್ನು ಉಳಿದು ಜನರಲ್ ಎಲ್ಲ ಕಡೆನೂ ಕೇಳ್ತಾ ಹೋಗ್ತಾರೆ. ಇದು ನಾನೇ HK 2015ರಲ್ಲಿ HK ಆಲ್ರೆಡಿ ನಾನು ವಿಸ್ತಾರವಾಗಿ ಹೇಳಿದ್ದೀನಿ. ನಾನು HK ಮೊದಲನೇ ಪ್ರಶ್ನೆ ನೋಡಿ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯೊಂದಿಗೆ ಅಭಿವೃದ್ಧಿ ಚೆಲ್ಲುವಂತಹ ಬೆಳಕು ಯೋಜನೆ ಅಂದರೆ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ಯೋಜನೆಯು ಈ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಈಕ್ವಾಲಿಟಿ, ಸೋಷಿಯಲ್ ಜಸ್ಟಿಸ್ ಮತ್ತು ಈಕ್ವಾಲಿಟಿ ಎನ್ನುವಂತಹ ಯೋಜನೆ ಬಂದು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ? ಗೆಳೆಯರೇ, ಇದರ ಸರಿಯಾದ ಉತ್ತರ 9ನೇ ಪಂಚವಾರ್ಷಿಕ ಯೋಜನೆ. 1997ರಿಂದ 2002ರವರೆಗೆ ಈ ಪಂಚವಾರ್ಷಿಕ ಯೋಜನೆ ಬರುತ್ತೆ, 9ನೇ ಪಂಚವಾರ್ಷಿಕ. ಈ ಯೋಜನೆಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ನೆನಪಿಟ್ಕೋಬೇಕು. ಭಾಳಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ 1ನೇ ಪಂಚವಾರ್ಷಿಕ ಯೋಜನೆ, 2ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆನೇ ಕೇಳಿದ್ದಾರೆ ಜಾಸ್ತಿ, ಕೆಳಗಿನ ಕೇಳಿದ. ಈ ಪೇಪರಲ್ಲಿ ನಾನು ಬಿಟ್ಟರೆ ಮತ್ತೆಲ್ಲೂ ಅಷ್ಟು ಗಮನ ಹರಿಸಿಲ್ಲ. ನಾನು ಬಂದರೆ ಹೇಳ್ತಾ ಹೋಗ್ತೀನಿ. ನೀವು ನೋಡಿ, 9ನೇ ಪಂಚವಾರ್ಷಿಕ ಯೋಜನೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ ಗೆಳೆಯರೆ, ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಯಾವ ತರಹದ ನಿರುದ್ಯೋಗವು ಆರ್ಥಿಕ ಕುಸಿತದ ಫಲಿತಾಂಶವಾಗಿದೆ? ಇದನ್ನು ನಾವು ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೇವೆ ಇಂಗ್ಲೀಷಲ್ಲಿ. ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಇಂಗ್ಲೀಷಲ್ಲಿ. ಕೆಲವೊಂದು ಸಲ ಕನ್ನಡದಲ್ಲೇ ಈ ಪ್ರಶ್ನೆ ಕೇಳಿದ್ದಾನೆ. ಇಂಗ್ಲೀಷಲ್ಲಿ ಏನು ಕೊಟ್ಟಿದ್ದಾನೋ ಕನ್ನಡ ವರ್ಷನಲ್ಲೂ ಸಮೇತ ಅದೇ ಪ್ರಶ್ನೆನ ಹಾಕಿದ್ದಾನೆ. ಆವರ್ತಿಕ ನಿರುದ್ಯೋಗ ಅಂದರೆ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಿರುದ್ಯೋಗವು ಆರ್ಥಿಕ ಕುಸಿತದ ಫಲಿತಾಂಶವಾಗಿದೆ. ಎಲ್ಲ ಥರದ ನಿರುದ್ಯೋಗಗಳನ್ನು, ಈಗ ಆಂಶಿಕ ನಿರುದ್ಯೋಗ ಅಂದ್ರೇನು, ತೆರೆದ ನಿರುದ್ಯೋಗ ಅಂದ್ರೇನು, ಸಕಾಲಿಕ ನಿರುದ್ಯೋಗ ಅಂದ್ರೇನು, ಡೆಫಿನೇಷನ್ಗಳು ಗೊತ್ತಿದ್ರೆ ಸಾಕು ನಮಗೆ ಇದನ್ನು ಆನ್ಸರ್ ಮಾಡೋಕ್ಕೆ. ಸೊ ನಾನಲ್ಲಿ ಸೈಕ್ಲಿಕಲ್ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತ್ರ ಹೇಳ್ತೀನಿ. ಆರ್ಥಿಕ ಕುಸಿತ, ನಿರುದ್ಯೋಗವು ಆರ್ಥಿಕ ಕುಸಿತ ಅಂದರೆ ಇಲ್ಲಿ ಆವರ್ತಿಕ ನಿರುದ್ಯೋಗ, ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್. ಗೆಳೆಯರೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ, ಹೊಂದಿಸಿ ಬರೆಯಿರಿ ಕೇಳಿದಾನೆ ಇಲ್ಲಿ. ಬರಗಾಲ ಪೀಡಿತ ಪ್ರದೇಶ ಕಾರ್ಯಕ್ರಮ 1973. ಬರಗಾಲ ಪೀಡಿತ ಪ್ರದೇಶ ಕಾರ್ಯಕ್ರಮ 1973. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ 1980. ಸಮಗ್ರ ಗ್ರಾಮೀಣ ಅಭಿವೃದ್ಧಿ. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ 2001. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ 2001. ನೆನ್ಪಿಟ್ಕೋಬೇಕು. ಎಲ್ಲ ಇಸ್ವಿಗಳಿಗೂ ಕೋಡ್ ಬರಲ್ಲ, ಕೆಲವೊಂದಕ್ಕೆ ಕೋಡ್ ಹೇಳಿದ್ದೀನಿ ನಾನು ಈ ಹಿಂದೆ ಮಾಡಿರೋ ವಿಡಿಯೋಗಳಲ್ಲಿ ನೋಡಿ ನೀವು. ಬರಗಾಲ ಪೀಡಿತ ಪ್ರದೇಶ ಕಾರ್ಯಕ್ರಮ 1973. ಸಂಪೂರ್ಣ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ 1980. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಅಂತ ಬಂದರೆ 2001. ರೋಜ್ಗಾರ್ 2001. ಗೆಳೆಯರಿ, ಇನ್ನೊಂದು, ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಅವರ ಮೊದಲ ಕಾರ್ಖಾನೆಯನ್ನು ತೆರೆದದ್ದು ಇಲ್ಲಿ. ಇದು 4 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. 4 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದೆ, ಸಬ್ ಇನ್ಸ್ಪೆಕ್ಟರಲ್ಲಿ ಮತ್ತು ಕಾನ್ಸ್ಟೇಬಲಲ್ಲಿ. ಅದನ್ನು ನಾನು ಎಲ್ಲೆಲ್ಲಿ ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ. ಕ್ವಶನ್ ಪೇಪರ್ ಬಿಡಿಸ್ತಾ ಅಲ್ಲೇ ಹೇಳ್ತಾ ಹೋಗಿ ರಿಪೀಟೆಡ್ ಆಗಿದೆ ನೋಡ್ರಿ ಅಂತ. ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ತೆರೆದ ಮೊದಲ ಕಾರ್ಖಾನೆ ಮಚಲಿಪಟ್ಟಣಂ. ನೆಕ್ಸ್ಟ್, ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ಈ ಮಾಡಿರೋ ಪ್ರಶ್ನೆ ಪತ್ರಿಕೆ ಒಂದು 4 ಪ್ರಶ್ನೆ ಪತ್ರಿಕೆ 5 ಪ್ರಶ್ನೆ ಪತ್ರಿಕೆ ಮಾಡಿದ್ದೀನಿ. ಅದರಲ್ಲಿ 2-3 ಕೇಳೇ ಬಿಟ್ಟಿದ್ದಾನೆ. ಪ್ಲಾಸಿ ಕದನ ಯಾರ್ಯಾರ ನಡುವೆ ನಡೆಯಿತು, ಪ್ಲಾಸಿ ಕದನ ನಡೆದದ್ದು ಯಾವಾಗ ಅಂತ ನಾನು ಅಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಪ್ಲಾಸಿ ಕದನ 1757. ಪ್ಲಾಸಿ ಕದನ 1757. ನೆಕ್ಸ್ಟ್, ಈ ಕೆಳಗಿನ ಪಟ್ಟಣಗಳಲ್ಲಿ ಯಾವುದು ಹರಪ್ಪ ನಾಗರಿಕತೆಯ ಬಂದರು ಪಟ್ಟಣ? ಹರಪ್ಪ ನಾಗರಿಕತೆಯ ಬಂದರು ಪಟ್ಟಣ ಲೋಥಾಲ್. ಇದು ಸಮೇತ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಾ ಹೋಗ್ತದೆ ರಿಪೀಟೆಡ್ ಪ್ರಶ್ನೆ. ಹೀಗೆ ಅದಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ಮೊದಲು ಬಿಡಿಸಬೇಕು. ನಾನು ನೋಡಿದರೆ 50ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತೇನೆ. 50ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು. ಎಕ್ಸಾಮ್ ಇನ್ನೇನು ಹತ್ತಿರ ಬಂದಿದೆ ಅಂದರೆ 100 ನಾವು ಡೈಲಿ 2 ವೀಡಿಯೋನ ಮಾಡ್ತಾ ಹೋಗ್ತೇನೆ. ಎಕ್ಸಾಮ್ ಹತ್ತಿರ ಬಂದಾಗ 2 ವೀಡಿಯೋಗಳು ಮಾಡ್ತಾ ಹೋಗ್ತೇನೆ. ಈಗ ನಾನು ಒಂದೊಂದೇ ವೀಡಿಯೋಗಳನ್ನ ಹಾಕ್ತಾ ಹೋಗ್ತೇನೆ. ಅದಾದಮೇಲೆ ಸವಿಸ್ತರವಾಗಿ 100 ವೀಡಿಯೋಗಳನ್ನ ಹಾಕ್ತಾ ಹೋಗ್ತೇನೆ. ಕಂಪ್ಲೀಟ್ ಕ್ವಶನ್ ಪೇಪರ್ನ ಮುಗಿಸ್ಕೊಡ್ತೇನೆ. ನೀವೀಗೆಲ್ಲ ನೋಡ್ಕೊಂತ ಬರ್ರಿ. ಕೊನೆಗೆ ನಾನು ಕ್ವಿಕ್ ರಿವಿಷನ್ನ ನಾನು ಎಲ್ಲ ಕಂಪ್ಲೀಟ್ ವೀಡಿಯೋ ಮಾಡಿ ಹಾಕ್ಬಿಡ್ತೇನೆ. ಎಕ್ಸಾಮ್ ಟೈಮಲ್ಲಿ ನೀವು ಕ್ವಿಕ್ ರಿವಿಷನ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು. ಸ್ವಲ್ಪ ಮೆಂಟಲ್ ಅಬಿಲಿಟಿ, ಕರೆಂಟ್ ಅಫೇರ್ಸ್ ಕಡೆ ಗಮನ ಹರಿಸ್ರಿ. ಇದು 60ರಿಂದ 70%. ಯಾವುದು ನಮ್ಮ GK 60ರಿಂದ 70%. ಅದಾದ್ಮೇಲೆ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸು 30%. ಸೊ GK ನಿಂದ ನೀವು 70% ತಗೊಂಬಿಡ್ಬೇಕು ನೀವು.
ಅದಾದಮೇಲೆ ಮೆಂಟಲ್ ಅಬಿಲಿಟಿ, ಕರೆಂಟ್ ಅಫೇರ್ಸ್ ಯಾವಾರ ಒಂದು ಓದ್ರುವ ಇಲ್ಲಿ ಅಪ್ ಟು ಡೇಟ್ ಇರಬೇಕು. ಸೊ ಈ ಕೆಳಗಿನ ಪಟ್ಟಣಗಳಲ್ಲಿ ಯಾವುದು ಹರಪ್ಪ ನಾಗರಿಕತೆಯ ಬಂದರು ಪಟ್ಟಣ ಅಂದರೆ ಲೋಥಾಲ್. ಅಶೋಕನ ಕಳಿಂಗ ಯುದ್ಧದ ವಿವರಣೆಗಳನ್ನು ಇದರಲ್ಲಿ ಕೊಡಲಾಗಿದೆ. ಅಶೋಕನ ಕಳಿಂಗ ಯುದ್ಧದ ವಿವರಣೆಯನ್ನು 13ನೇ ಶಿಲಾಶಾಸನ, 13ನೇ ಶಿಲಾಶಾಸನ. ನೆಕ್ಸ್ಟ್ ಗೆಳೆಯರ ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ದಂಡಯಾತ್ರೆಯ ಸೇನಾಧಿಪತಿ ಯಾರು ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಯು ದಕ್ಷಿಣ ಭಾರತದಲ್ಲಿ ದಂಡಯಾತ್ರೆ ಹೋದಾಗ ಈತನನ್ನು ಕಳಿಸ್ಕೊಡ್ತಾನೆ. ಯಾರನ್ನು? ಮಲ್ಲಿಕ್ ಕಾಫರ್. ಅವನೇ ಸೇನಾಧಿಪತಿ. ಯಾರು? ಮಲ್ಲಿಕ್ ಕಾಫರ್. ನೆಕ್ಸ್ಟು ಗೆಳೆಯರೆ, ಹೊಂದಿಸಿ ಬರೆಯಿರಿ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ನೋಡಿಲ್ಲಿ. ಮುನ್ನಾರ್ ಜಲಸಂಧಿ, ಮುನ್ನಾರ್ ತಮಿಳುನಾಡು. ಮುನ್ನಾರ್ ಜಲಸಂಧಿ, ಮುನ್ನಾರ್ ಕೊಲ್ಲಿ ಎಲ್ಲಿದೆಪ್ಪ? ತಮಿಳುನಾಡು. ಹಾಗಾದರೆ ಮಾನಸ್ ಅಸ್ಸಾಂನ ಮಾನಸ್. ಸುಂದರ್ಬನ್ ಕಾಡುಗಳಲ್ಲಿ ಕಾಣ್ತವೆ? ಪಶ್ಚಿಮ ಬಂಗಾಳ. ಇದು ಸುಂದರ್ಬನ್ ಎನ್ನುವಂಥದ್ದು ಸುಮಾರು ಒಂದು 2-3 ಪ್ರಶ್ನೆ ಪತ್ರಿಕೆಗಳು ಇದೆ, ಮುಂದೂ ಸಮೇತ 2-3 ಪ್ರಶ್ನೆ ಪತ್ರಿಕೆಗಳು. ಈ ಪ್ರಶ್ನೆಗಳನ್ನ ನಾವು ತಪ್ಪು ಮಾಡಬಾರ್ದು. ಏಕೆಂದರೆ ಎಲ್ಲರೂ ಸರಿ ಮಾಡುವಂತಹ ಪ್ರಶ್ನೆಗಳನ್ನು ನಾವು ಸರಿ ಮಾಡಲೇಬೇಕು. ಹಾಗೂ ಎಲ್ಲರೂ ತಪ್ಪು ಮಾಡುವಂಥ ಪ್ರಶ್ನೆಗಳನ್ನು ನಾವು ಸರಿ ಮಾಡಿದಾಗ ಅಲ್ಲಿ ಕ್ಲಿಕ್ ಆಗ್ತೀವಿ. ನೋಡಿಲಿ, ಎಲ್ಲ ಸಬ್ ಇನ್ಸ್ಪೆಕ್ಟ್ರು ಇನ್ನೊಂದು ನೋಡಿ ಎಲ್ಲ 75+75+ ಇರ್ತಾರೆ. ಅದಾದಮೇಲೆ ಅಲ್ಲಿ ಬಾರ್ಡ್ರ್ ನಿಂತಿರ್ತಾರಲ್ಲ, ಅವೊಂದು 2-3 ಪ್ರಶ್ನೆಗಳನ್ನು ಯಾರು ಸರಿ ಮಾಡ್ತಾರೋ ಅವ್ನು ಕ್ಲಿಕ್ ಆಗ್ತಾ ಹೋಗ್ತಾನೆ. ಯಾಕಂದರೆ ನಾನು ಭಾಳಷ್ಟು ಸಬ್ ಇನ್ಸ್ಪೆಕ್ಟರ್ಗಳು ಎಕ್ಸಾಮ್ಗಳು ಬರೆದಿರೋದ್ರಿಂದ ನನ್ನ ಅನುಭವದ ಮೇಲೆ ಹೇಳ್ತೀನಿ ಗೆಳೆಯರೆ. ನಾನು ಬಾರ್ಡ್ರಿಗೆ ಹೋಗೆಲ್ಲ ಬಂದಿರೋದ್ರಿಂದ ನನ್ನ ಅನುಭವಗಳು ಗೊತ್ತಿದ್ದಾವೆ. ಅದರಿಂದ ನೋಡ್ರಿ, ಮಾನಸ್ ಅಸ್ಸಾಂ, ಮುನ್ನಾರ್ ತಮಿಳುನಾಡು, ಸುಂದರ್ಬನ್ ಪಶ್ಚಿಮ ಬಂಗಾಳ. ನೆಕ್ಸ್ಟ್, ಅಟಕಾಮ ಮರುಭೂಮಿಯ ನೆಲೆ ಇಲ್ಲಿದೆ. ಅಟಕಾಮ ಮರುಭೂಮಿಯ ನೆಲೆ ದಕ್ಷಿಣ ಅಮೇರಿಕಾ. ನೆಕ್ಸ್ಟ್ ನೋಡಿ, 2011 ಜನಗಣತಿ ಪ್ರಕಾರ ಮಹಿಳಾ ಅಕ್ಷರಸ್ಥರ ಸಂಖ್ಯೆ ಕೇಳಿದಾನೆ ಗೆಳೆಯರಲ್ಲಿ. ಇದುವರೆಗೂ ನಾನು ನೋಡ್ದಂಗೆ ಸುಮಾರು ಒಂದು 30-40 ಕ್ವಶನ್ ಪೇಪರ್ಸ್ನ ನಾನು ಈಗ ನಿಮಗೆ ವಿಡಿಯೋಗೋಸ್ಕರ ರೆಡಿ ಮಾಡ್ಕೊಂಡಂಗೆ ಎಲ್ಲೂ ಕೇಳಿಲ್ಲ ಮಹಿಳಾ ಅಕ್ಷರಸ್ಥರ ಸಂಖ್ಯೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ. ಅಲ್ಲಿ ಭಾರತದ ಜನಸಂಖ್ಯೆ ಕೇಳಿದ್ದಾನೆ, ಕರ್ನಾಟಕದ ಕೇಳಿದ್ದಾನೆ, ಟೋಟಲ್ ಪರ್ಸೆಂಟೇಜ್ ಈ ಥರ ಕೇಳಿದ್ದಾನೆ. ಇಲ್ಲಿ ನೋಡ್ರಿ, ಮಹಿಳೆಯರದ್ದು ಕೇಳಿದ್ದಾನೆ 65.5%. 2011 ಜನಗಣತಿ ಪ್ರಕಾರ ಮಹಿಳಾ ಅಕ್ಷರಸ್ಥರ ಸಂಖ್ಯೆ 65%. ಗೆಳೆಯರೆ ಇಲ್ಲಿ ನೋಡಿ, ಇಲ್ಲಿ ಭಾರತದ ಜನಸಂಖ್ಯೆ, ಭಾರತದ ಅಕ್ಷರಸ್ಥರ ಸಂಖ್ಯೆ ಅಂತ ಕೇಳಿದರೆ 74.4 ಭಾರತದ್ದು. ಆ ಭಾರತದಲ್ಲಿ ಮಹಿಳೆಯರದು 65.5, ಮೇಲ್ ಪುರುಷರದು 82.14 ಮಹಿಳೆಯರಿಗಿಂತ ಪುರುಷರದು ಅಕ್ಷರಸ್ಥರ ಸಂಖ್ಯೆ ಭಾರತದಲ್ಲಿ 2011 ಜನಗಣತಿ ಪ್ರಕಾರ ಜಾಸ್ತಿ ಇದೆ. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡ್ತಾ ಹೋದಂಗೆ ಅಲ್ಲಿ ಕೇಳಿದಂಥ ಪ್ರಶ್ನೆಗಳು ಈ ಪ್ರಶ್ನೆ ಬಿಟ್ಟರೆ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದು ಕರ್ನಾಟಕದಲ್ಲಿ 2011 ಜನಗಣತಿ ಪ್ರಕಾರ ಕರ್ನಾಟಕದ ಅಕ್ಷರಸ್ಥರ ಸಂಖ್ಯೆ ಅಂತ ಕೇಳಿದಾನೆ. ಅದು 75%. ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೇನೆ, ಸಪ್ರೇಟ್ ಪ್ರಶ್ನೆ ಕೇಳಿದಾನೆ, ಸ್ವಲ್ಪ ತಿಳ್ಕೊಳ್ರಿ ಅಷ್ಟೇ. ಸ್ವಲ್ಪ ನೆನಪಿದ್ರೆ ಅಲ್ಲೂ ಟಕ್ಕನಂಗೆ ಆನ್ಸರ್ ಮಾಡ್ತಾ ಹೋಗ್ಬೋದು. 2011 ಜನಗಣತಿ ಪ್ರಕಾರ ಭಾರತದ ಅಕ್ಷರಸ್ಥರ ಸಂಖ್ಯೆ 74.4. ಅದರಲ್ಲಿ ಪುರುಷರದು 82, ಮಹಿಳೆಯರದು 65 ಅಪ್ರಾಕ್ಸಿಮೇಟ್ಲಿ. ಪುರುಷರದು 82, ಮಹಿಳೆಯರದು 65.5. ಕರ್ನಾಟಕದ್ದು 75 ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್, ಕೊಟ್ಟಿರುವ ರಾಜ್ಯಗಳಲ್ಲಿ ಜನಸಂಖ್ಯಾ ಬಾಹುಳ್ಯವಿರುವುದು ಎಲ್ಲಿ? ಇಲ್ಲಿ ನಾವು ಕೊಟ್ಟಿರುವಂತಹ ಇದು ಮಾತ್ರ ನೋಡ್ತಾ ಹೋಗಬೇಕು. ಇಲ್ಲಿ ಬಿಹಾರ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಅಂತ ಹೇಳಿದ್ದಾರೆ. ನಾವು ಜನಸಂಖ್ಯೆ ಹೆಚ್ಚು ಇರುವಂತಹ ನಮ್ಮ ಭಾರತದ ರಾಜ್ಯ ಅಂದರೆ ಅದು ಉತ್ತರ ಪ್ರದೇಶ. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಬಿಹಾರ ಹೆಚ್ಚಿದೆ. ಬಿಹಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಹಾಗೂ ಅತಿ ಹೆಚ್ಚು ಜನಸಾಂದ್ರತೆಯಲ್ಲೂ ಮೊದಲು ಇರೋದು ಬಿಹಾರನೇ. ನಮ್ಮ ಕರ್ನಾಟಕದಲ್ಲಿ ಅಂತ ಕೇಳಿದರೆ ಗೆಳೆಯರೆ, ಬೆಂಗಳೂರು ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಒಂದು ಪ್ರದೇಶ. ಅದು ಬಿಟ್ಟರೆ ಬೆಳಗಾಂ, ಮೈಸೂರು ಈ ರೀತಿಯಾಗಿ ಬರುತ್ತೆ. ನಾವು ಟಾಪ್ ಬೆಂಗಳೂರು ಅಂತ ಗೊತ್ತಿದ್ರೆ ಸಾಕು. ಬೆಂಗಳೂರು ಬಿಟ್ಟರೆ ಬೆಳಗಾಂ. ಓಕೆ, ನೆಕ್ಸ್ಟ್ ಗೆಳೆಯರು ನೋಡಿ, ಇಲ್ಲಿ ಕೆಳಗೆ ಕೊಟ್ಟಿರುವ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಲಿಂಗಾಧಾರಿತ ಅನುಪಾತವಿದೆ ಅಂತ ಕೇಳಿದ್ದೇನೆ. ಗೆಳೆಯರಲ್ಲಿ ಆಪ್ಷನ್ಸ್ಗಳು ನಾನಲ್ಲಿ ಎಕ್ಸಾಮ್ ಬರೆಯೋಕೆ ಕನ್ಫ್ಯೂಸ್ ಆಗಿದ್ದು,
ಅತಿ ಕಡಿಮೆ ಲಿಂಗಾನುಪಾತ ಅಂತ ಕೇಳಿದ್ದಾನೆ. ಹಾಗಾದರೆ ಇಲ್ಲಿ ಎಲ್ಲವೂ ಸಮೇತ ಅತಿ ಕಡಿಮೆ ಲಿಂಗಾನುಪಾತ ಹೋಗಿದ್ದು ಬೆಂಗಳೂರು ನಗರ, ಬೆಂಗಳೂರು ರೂರಲ್. ಇಲ್ಲೆಲ್ಲೂ ಆಪ್ಷನ್ಸಲ್ಲೆಲ್ಲಲ್ಲ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾವು ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತಹ ಜಿಲ್ಲೆಗಳು ಟಾಪ್ 5ಗಳು ನಮಗೆ ಗೊತ್ತಿರಬೇಕು. ಹಾಗೆ ಅತಿ ಕಡಿಮೆಯೂ ಸಮೇತ ಟಾಪ್ 5 ಗೊತ್ತಿರಬೇಕು ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಇಲ್ಲಿ ಆಪ್ಷನ್ಸ್ ನೋಡ್ರಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು ಮತ್ತು ಉತ್ತರ ಕನ್ನಡ ಅಂತ ಕೊಟ್ಟಿದ್ದಾನೆ. ಗೆಳೆಯರೆ ಇಲ್ಲಿ ನೋಡ್ರಿ ಟಾಪ್ 5 ನಾನು ಹೇಳ್ತಾ ಹೋಗ್ತೇನೆ. ಹೈಯೆಸ್ಟ್ ನೋಡ್ರಿ ಇಲ್ಲಿ ಹೈಯೆಸ್ಟ್ ನೋಡಿ ಉಡುಪಿ, ಕೊಡಗು, ದಕ್ಷಿಣ ಕನ್ನಡ, ಹಾಸನ, ಚಿಕ್ಕಮಗಳೂರು ಇವು ಟಾಪ್ 5 ಹೈಯೆಸ್ಟ್ ಲಿಂಗಾನುಪಾತ ಹೊಂದಿರವು. ನೋಡಿ ಇಲ್ಲಿ ಹೈಯೆಸ್ಟ್ ಲಿಂಗಾನುಪಾತ ಹೊಂದಿರತಕ್ಕಂಥ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು ಇಲ್ಲಿರ್ತಕ್ಕಂಥ 3 ಸಮೇತ ಎಲ್ಲಿದ್ದಾವೆ ಅಂದರೆ ಈ ಉತ್ತರ ಕನ್ನಡ ಎನ್ನುವುದು ಅದು ಸಮೇತ ಇದ್ರ ಕೆಳಗಡೆ ಬರುವಂಥದ್ದು. ಸೊ ನಾವು ಸರಿಯಾದ ಉತ್ತರವನ್ನು ನಾವು ಏನಂತ ಹೇಳ್ಬೋದಪ್ಪ, ಉತ್ತರ ಕನ್ನಡ. ಇದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಪ್ರಶ್ನೆ ನೋಡ್ತಿದ್ದಂಕಲೇ. ಡೈರೆಕ್ಟಿಗೆ ಬೆಂಗಳೂರು ನಗರ ಅಥವಾ ಬೆಂಗಳೂರು ಗ್ರಾಮಾಂತರ ಅಂತ ಕೊಟ್ಟರೆ ಅತಿ ಕಡಿಮೆ ಇರೋದು ಬೆಂಗಳೂರು. ನಾವು ಟಾಪ್ 5 ನೋಡಿದಾಗ ಇಲ್ಲಿರ್ತಕ್ಕಂಥ ಆಪ್ಷನ್ಸ್ಗಳು ಟಾಪ್ 5 ಇದ್ದಾವೆ. ಟಾಪ್ 5 ಇದಾವೆ ಅಂದರೆ ಅತಿ ಕಡಿಮೆ ಅಂತ ಬಂದಾಗ ನಾವು ಉತ್ತರ ಕನ್ನಡವನ್ನು ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಗೆಳೆಯರೆ, ಕೆಳಗೆ ಕೊಟ್ಟಿರುವ ಕರ್ನಾಟಕದ ಯಾವ ಜಿಲ್ಲೆಯು ವಿಸ್ತಾರವಾದ ಭೌಗೋಳಿಕ ಪ್ರದೇಶವನ್ನು ನೋಡಿದೆ. ಆಗಲೇ ನಾವು ಯಾವಾಗ ಬಿಹಾರವನ್ನು ನೋಡಿದ್ವಲ್ಲ, ಭಾರತದಲ್ಲಿ ಬಿಹಾರ ಅತಿ ಹೆಚ್ಚು, ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಅಥವಾ ಜನಸಂಖ್ಯೆಯನ್ನು ಹೊಂದಿದೆ ಅಂತ ಕೇಳಿದ್ರೆ ಬಿಹಾರ ಅಂತ ಹಾಕಿದ್ವಿ. ಅತಿ ಹೆಚ್ಚು ಜನಸಂಖ್ಯೆ ಅಂದರೆ ಉತ್ತರ ಪ್ರದೇಶ, ಮತ್ತು ಆಪ್ಷನ್ಸಲ್ಲಿ ಉತ್ತರ ಪ್ರದೇಶ ಇರಲಿಲ್ಲ. ಇಲ್ಲೂ ಸಮೇತ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತಾರ ಭೌಗೋಳಿಕವಾಗಿ ಅಂದರೆ ಜಾಗದಲ್ಲಿ ಅತಿ ಹೆಚ್ಚು ಇರುವುದು ಅಂತ ಕೇಳಿದರೆ ಗೆಳೆಯರೆ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ. ಆಪ್ಷನ್ಸಲ್ಲಿ ಬೆಳಗಾವಿ ಇಲ್ಲದ ಕಾರಣ ಬೆಳಗಾವಿಯ ನಂತರ ಸ್ಥಾನ ಕಲಬುರಗಿ ತುಂಬಲಿದೆ. ನೆಕ್ಸ್ಟು, ಬೋರ್ಲಾಗ್ ಪುರಸ್ಕಾರವನ್ನು ಈ ಕ್ಷೇತ್ರಕ್ಕೆ ಕೊಡಲಾಗುತ್ತದೆ. ನೋಡಿ ಈ ಹಿಂದೆ ಎಷ್ಟೋ ವಿಡಿಯೋಗಳನ್ನ ನಾನು ಮಾಡ್ಕೊಂತ ಬಂದೆ. ಕೆಲವೊಂದು ಪುರಸ್ಕಾರಗಳನ್ನ ಹಾಕ್ತಾನೆ, ಅದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಹೋಗ್ತಾನೆ. ಇಲ್ಲಿ ಬೋರ್ಲಾಗ್ ಎನ್ನುವುದು ಕೃಷಿಗೆ ಸಂಬಂಧಿಸಿದೆ, ಕೃಷಿ, ಅಗ್ರಿಕಲ್ಚರ್. ನೆಕ್ಸ್ಟ್, ಇದು ಮೋಸ್ಟ್ ಇಂಪಾರ್ಟೆಂಟು ಮತ್ತು ಮೋಸ್ಟ್ ರಿಪೀಟೆಡ್. ಕಾದಂಬರಿ ಬರೆದಾರಪ್ಪ, ಕಾದಂಬರಿ ಬಾಣಭಟ್ಟ. ಕಾದಂಬರಿಯನ್ನು ಬರೆದವರು ಬಾಣಭಟ್ಟ. ಗೆಳೆಯರೆ ಇದು ರಿಪೀಟೆಡ್ ಪ್ರಶ್ನೆ. ನೆಕ್ಸ್ಟ್ ಇನ್ನೂ ರಿಪೀಟ್ ಆಗ್ತಾ ಹೋಗಿದೆ ನೋಡಿ, ಗವರ್ನರ್ ಆಫ್. ಯಾಕೆಂದರೆ ಈ ಪ್ರಶ್ನೆಗಳನ್ನ ತಪ್ಪು ಮಾಡಲೇಬಾರ್ದು. ಎಲ್ಲರೂ ಸರಿ ಮಾಡ್ತಾ ಇರ್ತವೆ. ನೋಡಿ ನೀವು ಪ್ರಶ್ನೆ ಪತ್ರಿಕೆಗಳಂದ್ರೆ 40+ ಪ್ರಶ್ನೆಗಳು ಬರ್ತವೆ. ಬರೀ ಕ್ವಶನ್ ಪೇಪರ್ಸಲ್ಲೇ ನೀನು 40ಕ್ಕಿಂತ ಜಾಸ್ತಿ ತಗೊಂತ ಹೋದ್ರೆ ಯಾಕೆ ಓದಬಾರ್ದು ನೀವು? ನೋಡಿರಿ, ಗವರ್ನರ್ ಜನರಲ್ ಆಫ್ ಬೆಂಗಳವು ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿದ್ದು ಯಾವಾಗ? ಗವರ್ನರ್ ಜನರಲ್ ಆಫ್ ಬೆಂಗಳವು ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿದ್ದ ಯಾವಾಗ ಅಂತ ಕೇಳಿದ್ರೆ ನೋಡಿ, ಚಾರ್ಟರ್ ಆ್ಯಕ್ಟ್ 1833. ಚಾರ್ಟರ್ ಆ್ಯಕ್ಟ್ 1833 ಇದು ಗವರ್ನರ್ ಜನರಲ್ ಆಫ್ ಬೆಂಗಳವು ಗವರ್ನರ್ ಜನರಲ್ ಆಫ್ ಇಂಡಿಯಾವಾಗಿ ಆಯಿತು. ಯಾವಾಗ? 1833. ಗೆಳೆಯರೆ ನಾವು 12 ಶೆಡ್ಯೂಲ್ಗಳ ಬಗ್ಗೆ ನಾನು ಹಿಂದೆ ವಿಡಿಯೋದಲ್ಲೂ ಸಮೇತ ಹೇಳಿದ್ದೆ. ಈ ಶೆಡ್ಯೂಲ್ಗಳಲ್ಲಿ ಯಾವ್ಯಾವ ಶೆಡ್ಯೂಲ್ಗಳು ಏನೇನು ಮಾಡ್ತವೆ ಅಂತ ನಾವಿಲ್ಲಿ ಹೊಂದಿಸಿ ಕೊಟ್ಟಿದ್ದಾರೆ. ಈ 10ನೇ ಶೆಡ್ಯೂಲು ಐತಲ್ಲ, ಇದು ಎಷ್ಟು ಸಲ ಕೇಳಿದೆನಂತ ಲೆಕ್ಕನೇ ಇಲ್ಲ. ಇದು ಈ 10ನೇ ಶೆಡ್ಯೂಲ್ ಪಕ್ಷಾಂತರ ವಿರೋಧಿ ಕಾಯ್ದೆ, ಇದು ಈ 10ನೇ ಶೆಡ್ಯೂಲ್. ಹಾಗೂ ಈ 8ನೇ ಶೆಡ್ಯೂಲಲ್ಲಿ ಯಾಕೆಂದರೆ ಅದರಲ್ಲಿ ಭಾಷೆಗಳನ್ನ ಹಾಕಿರೋದ್ರಿಂದ, ಅಲ್ಲಿ 3-4 ತಿದ್ದುಪಡಿಗಳು ಮಾಡಿರೋದ್ರಿಂದ 22 ಭಾಷೆಗಳು ಇರೋದ್ರಿಂದ ಅದನ್ನು ಎಷ್ಟು ಸಲ ಕೇಳಿದ್ರೆ ಗೊತ್ತಿಲ್ಲ. ಯಾಕೆ 8ನೇ ಶೆಡ್ಯೂಲ್ ಐತಲ್ಲ, ಸಂವಿಧಾನದ ಭಾಷೆಗಳನ್ನು ಮಾನ್ಯ ಮಾಡಿತು 8ನೇ ಶೆಡ್ಯೂಲ್. 10ನೇ ಶೆಡ್ಯೂಲು ಪಕ್ಷಾಂತರ ವಿರೋಧಿ. ಈ 4ನೇ ಶೆಡ್ಯೂಲ್ ಐತಪ್ಪ, ರಾಜ್ಯಸಭೆ ಸೀಟು ಹಂಚುಗಳು. ರಾಜ್ಯಸಭೆಯ ಸೀಟು ಹಂಚಿಕೆ ವಿಚಾರವಾಗಿ 4ನೇ ಶೆಡ್ಯೂಲ್ ಹೇಳಿದೆ. 3ನೇ ಶೆಡ್ಯೂಲು ಪ್ರಮಾಣ ವಚನಗಳ ಮಾದರಿ, ದೃಢೀಕರಣ ಪ್ರಮಾಣ ವಚನಗಳ ಮಾದರಿ. ನೋಡಿ, 3ನೇ ಶೆಡ್ಯೂಲು ದೃಢೀಕರಣ ಪ್ರಮಾಣ ವಚನಗಳ ಮಾದರಿ ಬಗ್ಗೆ ಹೇಳ್ತಾ ಹೋಗುತ್ತೆ. 4ನೇ ಶೆಡ್ಯೂಲು ರಾಜ್ಯಸಭೆ ಸೀಟುಗಳ ಹಂಚಿಕೆ ಬಗ್ಗೆ ಹೇಳ್ತಾ ಹೋಗುತ್ತೆ. 8ನೇ ಶೆಡ್ಯೂಲು ಸಂವಿಧಾನಗಳ ಭಾಷೆಯನ್ನು ತಿಳಿಸ್ತಾ ಹೋಗುತ್ತೆ. 10ನೇ ಶೆಡ್ಯೂಲು ಪಕ್ಷಾಂತರ ವಿರೋಧಿ ಕಾನೂನು. ಗೆಳೆಯರೆ ಈ ಹಿಂದೆ ಸಮೇತ ನಾನು ಹೇಳಿದ್ದೆ, ಹಾಗೂ ಇದಕ್ಕೆ ಕಾಮೆಂಟ್ ಮಾಡಿರಿ ಅಂತಲೂ ಹೇಳಿದ್ದೆ. ಯಾರೋ ಮಾಡಿಲ್ಲ, ಓಕೆ. ವಿಶ್ವ ಪರಿಸರ ದಿನ ಯಾವಾಗ ಆಚರಿಸಲಾಗುತ್ತದೆ? ಜೂನ್ 5 ಅಂತ ಹೇಳಿದೆ. ಹಾಗೂ ಈ ವರ್ಷದ ವಿಶ್ವ ಪರಿಸರ ದಿನದ ಥೀಮ್ ಏನು ಅಂತ ಕೇಳಿದೆ. ಒಂದಿಬ್ಬರೇನೋ ಮಾಡಿದರು ಈ ಹಳೆಯ ವಿಡಿಯೋದಲ್ಲಿ, ಹಿಂದೆ ಮಾಡಿದ ವಿಡಿಯೋದಲ್ಲಿ. ನೋಡಿ, ಈ ವರ್ಷದ ವಿಶ್ವ ಪರಿಸರ ದಿನದ ಥೀಮ್ ಏನು ಅನ್ನೋದ ಕಾಮೆಂಟ್ ಮಾಡಿ. ನೆಕ್ಸ್ಟು
ಥೀಮೇ ಕೇಳಿದೆ ನಾನು, ಅದನ್ನು ಹೇಳ್ತಾ ಹೋಗ್ತೀನಿ. ಈಗ ಬೇಕಿದ್ರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್, ಭಾರತದ ಅತ್ಯುನ್ನತ ಶಾಂತಿ ಸಮಯದ ಶೌರ್ಯಕ್ಕೆ ಸಲ್ಲುವಂತಹ ಪುರಸ್ಕಾರ ಅಂದರೆ ಅಶೋಕ ಚಕ್ರ ಎನ್ನುವಂತಹ ಪ್ರಶಸ್ತಿಯನ್ನು ಯಾವುದಕ್ಕೆ ಕೊಡ್ತಾರೆ ಅಂತ ಕೇಳಿದರೆ ಇಲ್ಲೇ ಮೇಲ್ಗಡೆ ಇದೆ ನೋಡಿ, ಭಾರತದ ಅತ್ಯುನ್ನತ ಶಾಂತಿ ಸಮಯದ ಶೌರ್ಯ. ಭಾರತದ ಅತ್ಯುನ್ನತ ಶಾಂತಿ ಸಮಯದ ಶೌರ್ಯಕ್ಕೆ ಕೊಡುವಂತಹ ಪುರಸ್ಕಾರನೇ ಈ ಅಶೋಕ ಚಕ್ರ. ಹಾಗಾದರೆ ಈ ಅಶೋಕ ಚಕ್ರವನ್ನು ಪಡೆದಂತಹ ಮೊಟ್ಟ ಮೊದಲ ಮಹಿಳೆ ನೀರಜ ಬಾನೋಟ್. ನೆಕ್ಸ್ಟ್ ಗೆಳೆಯರು, ಇನ್ನೊಂದು ಜನಪದ ನೃತ್ಯಗಳು. ಈ ಹಿಂದಿನ ಜನಪದ ನೃತ್ಯಗಳು ಇವು ಸಮೇತ ರಿಪೀಟೆಡ್ ಕೆಲವೊಂದು ಬಂದಿದೆ. ಯಾವುದು ಅಂದರೆ ಈ ಲಾವಣಿ ಮತ್ತು ಗಿದ್ದ ಎನ್ನುವುದಿದೆಯಲ್ಲ, ಈ ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರಲಿಲ್ಲ. ಈ ಬಿಹು ಮತ್ತು ಕಥಕಳಿ ಬಗ್ಗೆ ನಾನು ಹೇಳಿದೆ. ಬಿಹು ಅಸ್ಸಾಂನಲ್ಲಿ ಹೇಳಿದೆ. ಅಸ್ಸಾಂನಲ್ಲಿ ಬಿಹು, ಬೈಸಾಖಿ, ಸತ್ರಿಯ, ಬಗುರುಂಬ ಇವೆಲ್ಲವೂ ಸಮೇತ ಅಸ್ಸಾಂನಲ್ಲಿ ಬರ್ತಕ್ಕಂಥ ಜನಪದ ನೃತ್ಯ. ಕಥಕ್ಕಳಿ ಕೇರಳದ ಕಥಕ್ಕಳಿ ನೋಡಿ. ಇದು ಲಾವಣಿ ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದ್ದೇನೆ ಇದನ್ನು, ಈ ಹಿಂದೆ ಮಾಡಿರೋದ್ರಲ್ಲಿ ಎಲ್ಲೂ ಕೇಳಿಲ್ಲ. ಲಾವಣಿ ಮಹಾರಾಷ್ಟ್ರ. ಪಂಜಾಬಲ್ಲಿ ಗಿದ್ದ. ನೆಕ್ಸ್ಟ್ ಗೆಳೆಯರ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆ ನಿಮಗಾಗಿ. ದ ಟರ್ಮ್ ಎಪಿಸೆಂಟರ್ ಈಸ್ ರಿಲೇಟೆಡ್ ಟು ವಿಚ್ ಜಿಯೋಗ್ರಾಫಿಕ್ ಫಿನಾಮಿನಾ? ಎಪಿಸೆಂಟರ್ ಎನ್ನುವುದನ್ನು ನಾವು ಎಲ್ಲಿ ಬಳಸ್ತೇವೆ ಅಂತ ಕೇಳಿದೆ ನೋಡಿ. ವಾಲ್ಕನಿಕ್ ಎರಪ್ಷನ್ನು, ಸೈಕ್ಲೋನು, ಫ್ಲಡ್ಡು, ಅರ್ಥಕ್ವಾಕ್ ಅಂತ ಹೇಳ್ತೇನೆ. ಗೆಳೆಯರು ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡ್ತೇನೆ. ಧನ್ಯವಾದಗಳು.